ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಬೆಳಗಿನ ಉದಯ, ಸೂರ್ಯನ ಬಿಸಿಲಿನ ಕಿರಣಗಳು ಮುಖಕ್ಕೆ ತಗುಲುತ್ತಿದ್ದಂತೆ ಕರುಣಿಗೆ ಎಚ್ಚರವಾಯಿತು. ಈಗ ನೋವು ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸಿತು. ಮೆಲ್ಲಗೆ ಎದ್ದು ಕುಳಿತಳು. ಸೂರಜ್ ಮಂಚದ ಆ ತುದಿಯಲ್ಲಿ ಕಾಣಿಸಿದನು. ಸೂರಜ್ ಮಡಿಲಲ್ಲಿ ತನ್ನ ಕಾಲುಗಳು ಇನ್ನೂ ಹಾಗೆಯೇ ಇದ್ದವು. ರಾತ್ರಿ ನಡೆದಿದ್ದೆಲ್ಲವೂ ನೆನಪಿಗೆ ಬಂದಿತು. ರಾತ್ರಿ ಇಡೀ ಸೂರಜ್ ತನ್ನ ಕಾಲುಗಳನ್ನ ಒತ್ತುತ್ತಾ ಹಾಗೆಯೇ ಇದ್ದಾನೆ ಎಂದು ಆಶ್ಚರ್ಯವಾಯಿತು. ತನ್ನ ಮೇಲೆ ಅವನಿಗಿರುವ ಪ್ರೀತಿಯನ್ನ ನೋಡಿ ಮನಸ್ಸಿನಲ್ಲಿ ಏನೋ ಒಂಥರ ಅನ್ನಿಸಿತು. ಆದ್ರೆ ತಕ್ಷಣವೇ ಏನೋ ನೆನಪಾಗಿ ತನ್ನನ್ನ ತಾನು ಸಮಾಧಾನ ಪಡಿಸಿಕೊಂಡಳು. ಮೆಲ್ಲಗೆ ಕಾಲುಗಳನ್ನ ಹತ್ತಿರಕ್ಕೆ ಎಳೆದುಕೊಂಡು ಅಷ್ಟರಲ್ಲೇ ಸೂರಜ್ಗೆ ಎಚ್ಚರವಾಯಿತು. ಎದ್ದು ಸುತ್ತಲೂ ನೋಡಿದನು. ಎದುರಿಗೆ ಕರುಣಿ ಕಾಣಿಸಿದಳು. ಕರುಣಿ, ಈಗ ನಿನಗೆ ಹೇಗಿದೆ? ನೋವು ಕಡಿಮೆಯಾಯಿತಾ? ಅಥವಾ ಡಾಕ್ಟರ್ನ ಕರೆದುಕೊಂಡು ಬರ್ಬೇಕಾ ಎಂದು ಕೇಳಿದನು. ಡಾಕ್ಟರ್ ಯಾರು ಬೇಡ, ಈಗ ಪರವಾಗಿಲ್ಲ ಎಂದು ಉತ್ತರಿಸಿದಳು. ಆ ಮಾತಿಗೆ ಸೂರಜ್ ಆನಂದದಿಂದ ನಕ್ಕನು. ಸರಿ ಕರುಣಿ, ನೀನು ಹೋಗಿ ಫ್ರೆಶ್ ಆಗು. ನಾನು ಅಷ್ಟರಲ್ಲಿ ನಿನಗೆ ತಿನ್ನಲು ಹಣ್ಣುಗಳು, ಜ್ಯೂಸ್ಗಳು, ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಕಳುಹಿಸುತ್ತೇನೆ. ಇನ್ನು ಏನೇ ಬೇಕಿದ್ದರೂ ಸಂಕೋಚ ಪಡದೆ ಕೇಳು. ಅಷ್ಟೊಂದು ಶ್ರಮ ಯಾಕೆ? ನಮ್ಮವರು ಎಂದುಕೊಂಡ ಅವರಿಗೆ ಮಾಡುವ ಪ್ರತಿ ಕೆಲಸದಲ್ಲೂ ಆನಂದವಿರುತ್ತದೆಯೇ ಹೊರತು ಶ್ರಮ ಇರುವುದಿಲ್ಲ ಕರುಣಿ. ನೀನು ಫ್ರೆಶ್ ಆಗು, ನಾನು ಬರುತ್ತೇನೆ ಎನ್ನುತ್ತಾ ಇತ್ತಲ ಕಡೆಗೆ ಹೆಜ್ಜೆ ಹಾಕಿದನು. ಕರುಣಿ ಸೂರಜ್ ಹೋಗುತ್ತಿದ್ದ ಕಡೆಯೇ ನೋಡುತ್ತಾ ನಿಂತಳು. ಅವಳ ಕಣ್ಣುಗಳಲ್ಲಿ ಸಣ್ಣದೊಂದು ಕಣ್ಣೀರಿನ ಪೊರೆ ಆವರಿಸಿತು. ಆ ಕಣ್ಣೀರಿನ ಹನಿಯ ಹಿಂದೆ ಒಂದು ಸಮುದ್ರದಷ್ಟೇ ಆಲೋಚನೆಗಳು ಇವೆ ಎಂದು ಯಾರಿಗೆ ಗೊತ್ತು. ಸೂರಜ್ ಇತ್ತಲಿಗೆ ಹೋಗಿ ಅಲ್ಲಿ ಜೀತದಾಳು ಕಾಣಿಸಿದಾಗ ಕರುಣಿಗಾಗಿ ಏನೇನೋ ತರಬೇಕು ಹೇಳಿ ಹಣ ಕೊಟ್ಟು ಕೆಲಸ ಒಪ್ಪಿಸಿದನು. ನಂತರ ತಾನು ಕೂಡ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜಿದನು. ಅಜ್ಜಿ ಪ್ರೀತಿಯಿಂದ ಮಾಡಿದ ಒಂದು ಗಮ್ಮನೆಯ ಟೀ ಕುಡಿದು ಇಂದು ಹೊಲದಲ್ಲಿ ಗೊಬ್ಬರ ಚೆಲ್ಲಬೇಕು ಎಂದು ನೆನಪಾಗಿ ಬೇಗನೆ ಎತ್ತುಗಳ ಬಂಡಿಯ ಮೇಲೆ ಹೊಲಕ್ಕೆ ಹೊರಟನು. ಸೂರಜ್ಗೆ ಆ ಎತ್ತುಗಳೆಂದರೆ ತುಂಬಾ ಇಷ್ಟ. ರಾಮು, ಭೀಮು ಎಂದು ಮುದ್ದಾಗಿ ಅವುಗಳಿಗೆ ಹೆಸರಿಟ್ಟಿದ್ದನು. ಅವುಗಳಿಗೂ ಸೂರಜ್ ಎಂದರೆ ಅಪಾರ ಪ್ರೀತಿ. ತನ್ನ ಮೇಲೆ ನೊಣ ಕೂಡ ಕುಳಿತುಕೊಳ್ಳಲು ಬಿಡ್ತಿರ್ಲಿಲ್ಲ. ಮೂಕ ಪ್ರಾಣಿಗಳನ್ನ ಸ್ವಂತ ಮನುಷ್ಯರಂತೆ ನೋಡಿಕೊಳ್ಳುವುದು ಸೂರಜ್ಗೊಬ್ಬನಿಗೆ ಮಾತ್ರ ಸಾಧ್ಯವಾಗ್ತಿತ್ತು. ಸ್ವಲ್ಪ ಸಮಯಕ್ಕೆ ಹೊಲದ ಹತ್ತಿರ ತಲುಪಿದನು. ಮಲೋಕ ಅದಾಗಲೇ ಅಲ್ಲಿದ್ದನು. ಕೆಲವು ಕೂಲಿ ಆಳುಗಳು ಕೂಡ ಇದ್ದರು. ಯಜಮಾನ್ರೆ, ಇಷ್ಟು ತಡವಾಗಿ ಬಂದಿದ್ದೀರಿ ಎಂದು ಕೇಳಿದನು. ರಾತ್ರಿ ಸರಿಯಾಗಿ ನಿದ್ದೆ ಇರ್ಲಿಲ್ಲ, ಅದಕ್ಕೆ ತಡವಾಯಿತು. ಮಲೋಕ ಸೂರಜ್ ಮುಖ ನೋಡಿದನು. ಸೂರಜ್ ಕಣ್ಣುಗಳು ಕೆಂಪಾಗಿದ್ದವು. ಅದನ್ನ ನೋಡಿ ತನ್ನಲ್ಲೇ ತಾನು ನಾಚಿ ನೀರಾದನು. ಮಲೋಕನ ಹಾವಭಾವ ನೋಡಿ, ಏನೋ ಹಾಗೆ ಹೆಣ್ಮಕ್ಳ ತರಹ ಮುದುಡಿಕೊಳ್ತಿದ್ದೀಯಾ? ಪ್ಯಾಂಟ್ ಒಳಗೆ ಹಾವೇನಾದರೂ ನುಗ್ಗಿದೆಯಾ ಎಂದು ಸೂರಜ್ ಕೇಳಿದನು. ಅದು ಅಲ್ಲ ಯಜಮಾನ್ರೆ, ಕಣ್ಣುಗಳು ಕೆಂಪಾಗಿವೆ, ರಾತ್ರಿ ನಿದ್ರೆ ಇಲ್ಲ ಅಂತಿದ್ದೀರಿ. ಅದೆಲ್ಲ ನೋಡ್ತಿದ್ರೆ ನನಗೆ ಹೊಸದಾಗಿ ಮದುವೆ ಆದ ದಿನಗಳು ನೆನಪಿಗೆ ಬಂದವು ಯಜಮಾನ್ರೆ ಎಂದು ಮಲೋಕ ನಕ್ಕನು. ನೀನು ಊಹಿಸುತ್ತಿರುವುದು ಏನೂ ನಡೆದಿಲ್ಲ ಇಲ್ಲಿ. ರಾತ್ರಿ ಕರುಣಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಎಚ್ಚರ ಇರ್ಬೇಕು ಅಷ್ಟೇ. ಓಹೋ ಹೌದಾ, ನಾನ್ ಇನ್ನೂ ನಿಮ್ಮಿಬ್ಬರ ನಡುವೆ ಏನೋ ನಡೆದಿದೆ ಅನ್ಕೊಂಡೆ. ಈ ಮಧ್ಯೆ ನಿನಗೆ ತಮಾಷೆಗಳು ತುಂಬಾ ಹೆಚ್ಚಾಗಿ ಹೋಗಿವೆ ಕಣೋ. ಹೌದು, ನನಗೊಂದು ಅನುಮಾನ ಬಂದಿದೆ. ನಿಮ್ಮದು ಜಂಟಿ ಕುಟುಂಬ ಅಲ್ವಾ? ಅದು ಅಲ್ಲದೆ ಒಂದೇ ಮಲಗುವ ಕೋಣೆ ಇರುವುದು. ಮತ್ತೆ ನಿಮ್ಮ ಮದುವೆಯ ಹೊಸದ್ರಲ್ಲಿ ಮುಜುಗರ ಅನ್ನಿಸ್ಲಿಲ್ವೇ? ಬಲೆ ಇದ್ದೀರಾ ಅಣ್ಣ ನೀವು. ಕತ್ತಲಾಗುತ್ತಿದ್ದಂತೆ ನಾನು ರಂಗಿ ಚಾಪೆ ದಿಂಬು ಹಿಡಿದುಕೊಂಡು ಹಾಗೆ ನಮ್ ಹೊಲಕ್ಕೆ ಬಂದ್ಬಿಡ್ತಿದ್ವಿ. ಮೇಲೆ ಬೆಣ್ಣೆಯಂತ ಬೆಳದಿಂಗಳಲ್ಲಿ ಚಂದಮಾಮ, ಕೆಳಗೆ ಚಂದಮಾಮನಂತ ಹೆಂಡತಿ. ಅದಕ್ಕಿಂತ ಹೆಚ್ಚಿನ ಅದೃಷ್ಟ ಏನಿರುತ್ತೆ ಹೇಳಿ? ಒಟ್ಟಿನಲ್ಲಿ ನಮ್ಮ ಹೊಲ ನಿನ್ಗೆ ಈಗ ಉಪಯೋಗಕ್ಕೆ ಬಂದಿದೆ ಅನ್ನೋ ಮಾತು ನಿಜ. ಒಂದು ಸಲ ಏನಾಯ್ತೆಂದ್ರೆ, ನಾನೇನೋ ಹೊಲಕ್ಕೆ ಮೊದಲೇ ಬಂದಿದ್ದೆ. ರಂಗಿ ಮನೆಯ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಅವಳನ್ನೇ ಊಹಿಸಿಕೊಳ್ಳುತ್ತಾ ಕಣ್ಣು ಮುಚ್ಕೊಂಡಿದ್ದೆ. ಸ್ವಲ್ಪ ಸಮಯಕ್ಕೆ ನನ್ನ ಹೆಗಲ ಮೇಲೆ ಕೈ ಬಿತ್ತು. ಇನ್ನೇನು ರಂಗಿಯೇ ಇರ್ಬೇಕು ಅಂದ್ಕೊಂಡು ಆ ಕೈಯನ್ನ ಎಳ್ದು ಅವಳನ್ನ ಗಟ್ಟಿಯಾಗಿ ಹಪ್ಕೊಂಡು ಮುತ್ತುಗಳನ್ನ ಕೊಡ್ತಿದ್ದೆ. ಅಷ್ಟರಲ್ಲಿ ಮೀಸೆ ಚುಚ್ಚಿದಂತಾಗಿ ಕಣ್ಣು ತೆರೆದು ನೋಡಿದ್ರೆ ಅಲ್ಲಿ ರಂಗಿ ಇಲ್ಲ, ನಮ್ಮ ಪಕ್ಕದ ಹೊಲದ ಸುಬ್ರಾವ್ ಇದ್ದಾನೆ.
ಸುಬ್ರವ್ ಆಗಾಗ ನಿನ್ನನ್ನ ಯಾಕೆ ಹೊರಟಾಗಿ ನೋಡ್ತಿದ್ದಾನೆ ಅನ್ಕೊಳ್ತಿದ್ದೆ, ಇದಕ್ಕೇನಾ? ಆ ಮಾತಿಗೆ ಇಬ್ಬರು ನಕ್ಕಿ ಬಿಟ್ರು. ಹಾಗೆ ನಗುತ್ತಾ ಹರಟೆ ಹೊಡೆಯುತ್ತಾ ಹೊಲದ ಕೆಲಸಕ್ಕೆ ಇಳಿದ್ರು. ಸೂರಜ್ ಹೊಲಕ್ಕೆ ಇಳಿದ್ರೆ ಪ್ರಪಂಚವನ್ನೇ ಮರ್ತ್ಬಿಡ್ತಾನೆ. ಹೊಲವೆಂದರೆ ಮಣ್ಣೆಂದರೆ ತುಂಬಾ ಇಷ್ಟ. ಆ ಮಣ್ಣನ್ನು ತನಗೆ ಅನ್ನ ನೀಡುವ ತಾಯಿಯಂತೆ ಗೌರವದಿಂದ ನೋಡ್ಕೊಳ್ತಾನೆ. ಅದಕ್ಕೆ ಪ್ರತಿ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿರ್ತಾನೆ. ಇಬ್ಬರು ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಿರುವಾಗ್ಲೇ ಸೂರ್ಯ ಮೆಲ್ಲಗೆ ತನ್ನ ಪ್ರತಾಪವನ್ನ ಶುರು ಮಾಡಲು ಆದ್ರೆ ಸರಿ, ಕೆಲ್ಸ ಮಾಡೋದನ್ನ ನಿಲ್ಸ್ಲಿಲ್ಲ. ನೋಡ್ತಿದ್ದಂತೆ ಊಟದ ಸಮಯವಾಯಿತು. ಅಷ್ಟರಲ್ಲಿ ರಂಗಿ ಮಲೋಕನಕ್ಕಾಗಿ ಬುತ್ತಿ ತೆಗೆದುಕೊಂಡು ಬಂದಳು. ಬನ್ನಿ ಯಜಮಾನ್ರೆ, ನೀವು ಸ್ವಲ್ಪ ತಿನ್ನುವಿರಂತೆ ಎಂದು ಮಲೋಕ ಸೂರಜ್ನನ್ನ ಕರೆದನು. ಬೇಡ ಕಣೋ, ನನ್ಗೆ ಹಸ್ವಿಲ್ಲ, ನೀವಿಬ್ಬರು ಹೋಗಿ ತಿನ್ನಿ ಎಂದು ಅವರನ್ನ ಕಳಿಸಿಬಿಟ್ನು. ಸೂರಜ್ ಮನಸ್ಸಿಗೆ ಏತಕೋ ಬೇಸರವೆನಿಸಿತು. ಹೊಟ್ಟೆಯಲ್ಲಿ ತುಂಬಾ ಹಸಿವಾಗುತ್ತಿದೆ. ಆದ್ರೆ ತನಗಾಗಿ ಕೂಡ ಕರುಣಿ ಹೀಗೆ ಬುತ್ತಿ ತೆಗೆದುಕೊಂಡು ಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಅನ್ನಿಸ್ತಿತ್ತು. ಆದ್ರೆ ತನಗೆ ಆ ಅದೃಷ್ಟವಿಲ್ಲವೆಂದು ತನಗೆ ತಾನೇ ಸಮಾಧಾನ ಪಡ್ಕೊಳ್ತಿದ್ದ. ಹಾಗೆ ಆಲೋಚನೆಗಳಲ್ಲಿ ಮುಳುಗಿರುವಾಗ್ಲೇ ಕಾಲು ಗೆಜ್ಜೆಯ ಸದ್ದು ಅವನ ಕಿವಿಗೆ ಬಿತ್ತು. ಆ ಸದ್ದು ಕೇಳ್ತಿದ್ದಂತೆ ತಟ್ಟನೆ ಹಿಂತಿರುಗಿ ನೋಡ್ದನು. ಸ್ವಲ್ಪ ದೂರದಲ್ಲಿ ಕರುಣಿ. ಅವಳ ಕೈಯಲ್ಲಿ ಊಟದ ಕ್ಯಾರಿಯರ್ ಇದೆ. ಅವಳನ್ನ ಹಾಗೆ ನೋಡ್ತಿದ್ದಂತೆ ಸೂರಜ್ ಮನಸ್ಸು ಆನಂದದಿಂದ ಉಕ್ಕಿ ಹಾರಾಡಿತು. ಒಂದು ಕ್ಷಣ ತನ್ನ ಕಣ್ಣುಗಳನ್ನ ತಾನೇ ನಂಬಲಾರದೆ ಹೋದನು. ಮಾಡುತ್ತಿದ್ದ ಕೆಲಸವನ್ನ ನಿಲ್ಸಿ ಓಡುತ್ತಾ ಅವಳ ಹತ್ತಿರ ಹೋದನು. ನೀನೇನ ಕರುಣಿ ಹೀಗ್ ಬಂದೆ ಎಂದು ಕೇಳಿದನು. ಅಜ್ಜಿ ನಿನ್ಗೆ ಕ್ಯಾರಿಯರ್ ಕೊಟ್ಟು ಬರಲು ಹೇಳಿದರು, ಅದಕ್ಕೆ ಬಂದೆ ಎಂದು ಹೇಳಿದಳು. ಆ ಕ್ಷಣ ಸೂರಜ್ ಅಜ್ಜಿಗೆ ಮನಸ್ಸಿನಲ್ಲೇ ಕೈ ಮುಗಿದನು. ಈಗ ನಿನ್ನ ಆರೋಗ್ಯ ಹೇಗಿದೆ ಕರುಣಿ? ಚೆನ್ನಾಗಿದೆ ಎನ್ನುತ್ತಾ ಕರುಣಿ ಉತ್ತರಿಸಿದಳು. ನೀನ್ ತಿಂದೆಯಾ ಕರುಣಿ? ತಿಂದುಕೊಂಡೇ ಬಂದೆ. ಸರಿ ಎಂದು ಸೂರಜ್ ಪಕ್ಕದಲ್ಲೇ ಇದ್ದ ಪಂಪ್ ಸೆಟ್ ಕೆಳಗೆ ಸ್ವಚ್ಛವಾಗಿ ಕಾಲು ಕೈ ತೊಳೆದುಕೊಂಡು ಪಕ್ಕದಲ್ಲೇ ಇದ್ದ ಮಾವಿನ ಮರದ ಕೆಳಗೆ ಕ್ಯಾರಿಯರ್ ತೆರೆದನು. ಕರುಣಿಗೆ ಕೆಳಗೆ ಕುಳಿತುಕೊಳ್ಳುವುದು ಇಷ್ಟವಿಲ್ಲದಿರಬಹುದು ಎಂದು ಅವಳಿಗಾಗಿ ಒಂದು ದೊಡ್ಡ ಕಲ್ಲನ್ನ ತಂದು ಹಾಕಿದನು. ಕರುಣಿ ಅದರ ಮೇಲೆ ಕುಳಿತು ಸುತ್ತಲಿನ ಹೊಲಗಳನ್ನ ನೋಡ್ತಿದ್ದಾಳೆ. ಅವಳ ಮನಸ್ಸಿನಲ್ಲಿ ಎದ್ದಿದ್ದ ಆಲೋಚನೆಗಳನ್ನ ಆ ವಾತಾವರಣವು ಸ್ವಲ್ಪ ಶಾಂತಗೊಳಿಸಿತು. ಸೂರಜ್ ಮಾತ್ರ ಕರುಣಿಯನ್ನ ನೋಡುತ್ತಾ ಉಣ್ಣುತ್ತಿದ್ದಾನೆ. ದಿನವಿಡೀ ಕಷ್ಟಪಟ್ಟು ಇಷ್ಟವಾದವರನ್ನ ಹೀಗೆ ನೋಡ್ತಿದ್ರೆ ಎಲ್ಲವೂ ಮರೆತು ಹೋಗುತ್ತದೆ. ದಿನ ತಿನ್ನುವುದೇ ಆದ್ರೆ ಆಹಾರ ಇಂದು ಮತ್ತಷ್ಟು ರುಚಿಯಾಗಿ ಅನ್ನಿಸ್ತಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಮಲೋಕ ಬಂದು, ಅಷ್ಟೇ ಬಿಡಿ, ನಾವು ಕರೆದ್ರೆ ಹಸಿವಿಲ್ಲ ಅಂದ್ರಿ, ಯಜಮಾನಿ ತಂದ್ರೆ ಮಾತ್ರ ತಿಂತೀರಿ. ಮುಂದಿರುವ ಸಂಬಂಧಗಳು ಅಲ್ಲವಾದ್ರೆ ಆಮೇಲೆ ಬಂದ ಹೆಂಡತಿ ಬೆಲ್ಲವಾಗದೆ ಎಂದು ಸುಮ್ಮನೆ ಹೇಳಿಲ್ಲ. ಸರಿ ಸರಿ ಸಾಕು ಕಣೋ, ಮುಂಚೆ ಹೋಗಿ ಕೆಲ್ಸ ನೋಡು. ಹಾ, ಹೋಗ್ತಾ ಇದ್ದೀನಿ. ನೀವು ಮಾತ್ರ ತುತ್ತುಗಳು ಮುತ್ತುಗಳು ತಿಂದು ಬೇಗ ಬನ್ನಿ ಎಂದು ಹೇಳಿ ಓಡಿ ಹೋದನು. ಆ ಮಾತಿಗೆ ಕರುಣಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಸೂರಜ್ ಕೂಡ ನಗುತ್ತಾ ತಲೆ ತಗ್ಗಿಸಿದನು. ಸೂರಜ್ ಮನಸ್ಸಿನಲ್ಲಿ ಏನೋ ತಿಳಿಯದ ಪರವಶತೆ ಉಂಟಾಯಿತು. ಸರಿಯಾಗಿ ಆಗಲೇ ಕರುಣಿಗೆ ಯಾವುದೋ ಫೋನ್ ಬರಲು ಮಾತನಾಡಲು ಪಕ್ಕಕ್ಕೆ ಹೋದಳು. ಆ ಕಡೆಯಿಂದ ಒಂದು ಧ್ವನಿ ಕೇಳುತ್ತಿದ್ದಂತೆ ಕರುಣಿ ಕಣ್ಣುಗಳು ಹೊಳೆದವು. ತುಂಬಾ ಸಂತೋಷದಿಂದ ಮಾತನಾಡಿದಳು. ಅವರು ಹೇಳಿದ್ದನ್ನ ಕೇಳಿದ ನಂತರ ಊಹೆಗಳಲ್ಲಿ ತೇಲಿ ಹೋದಳು. ಅವರ ಮಾತುಗಳೆಲ್ಲವೂ ಇಂಗ್ಲಿಷ್ನಲ್ಲಿದ್ದವು. ಸೂರಜ್ಗೆ ಒಂದು ಮುಕ್ಕು ಅರ್ಥವಾಗ್ಲಿಲ್ಲ. ಒಂದು ವೇಳೆ ಅರ್ಥವಾಗದಿದ್ರೆ ಅವನ ಮನಸ್ಸು ಎಷ್ಟು ಮುಕ್ಕಾಗ್ತಿತ್ತೋ ಆ ಕಾಲಕ್ಕೆ ಗೊತ್ತು. ಅವಳು ಹಾಗೆ ಫೋನ್ ಮಾತನಾಡುತ್ತಿರುವಾಗಲೇ ಸೂರಜ್ ಊಟ ಮುಗಿಸಿ ತಿರುಗಿ ಹೊಲದ ಕೆಲಸಕ್ಕೆ ಇಳಿದನು. ಕರುಣಿ ತುಂಬಾ ಹೊತ್ತು ಫೋನಲ್ಲಿ ಮಾತನಾಡಿದ ನಂತರ ಸೂರಜ್ ಕೆಲಸ ಮಾಡುವ ಜಾಗಕ್ಕೆ ಬಂದಳು. ಅಷ್ಟರೊಳಗೆ ಸೂರಜ್ ಕೆಲಸ ಕೂಡ ಪೂರ್ತಿಯಾಗಿದ್ದರಿಂದ ಇಬ್ಬರು ಒಟ್ಟಿಗೆ ಮನೆಗೆ ಹೋಗಲು ನಿರ್ಧರಿಸಿದರು. ಸೂರಜ್ ಒಂದು ಶಿಳ್ಳೆ ಹಾಕುತ್ತಿದ್ದಂತೆ ರಾಮು ಭೀಮು ಓಡುತ್ತಾ ಒಂದೇ ಬಾರಿಗೆ ಬಂದವು. ಕರುಣಿ ಎತ್ತುಗಳ ಬಂಡಿಯನ್ನ ನೋಡಿರುವುದೇ ಹೊರತು ಇಂದಿನವರೆಗೂ ಹತ್ತಿರಲಿಲ್ಲ. ಮೇಲೆ ಹತ್ತಲು ತುಂಬಾ ಕಷ್ಟವೆನಿಸಿತು. ಸೂರಜ್ ತನ್ನ ಕೈಯನ್ನ ಚಾಚಿದನು. ಆ ಕೈಯನ್ನು ಹಿಡಿದು ಬಂಡಿ ಹತ್ತಿದಳು. ಮೊದಲ ಬಾರಿಗೆ ಕರುಣಿ ಕೈ ತಗುಲುತ್ತಿದ್ದರಿಂದ ಸೂರಜ್ ಮನಸ್ಸು ಕೂಡ ಆನಂದದಿಂದ ತುಂಬಿ ಹೋಯಿತು. ಮನ ಮೆಚ್ಚಿದ ಚೆಲುವೆಯ ಮೂಗುರುಳು ಸಾಕಲ್ಲವೇ ಊಹೆಗಳು ಮೂಡಲು, ಹಸ್ತಗಳು ಸಾಕಲ್ಲವೇ ತಲ್ಲಣ ಉಂಟು ಮಾಡಲು. ಹಾಗೆ ಸೂರಜ್ ಗಾಳಿಯಲ್ಲಿ ತೇಲಿ ಹೋದನು. ಕರುಣಿಗೂ ಕೂಡ ಎತ್ತುಗಳ ಬಂಡಿಯ ಪ್ರಯಾಣ ತುಂಬಾ ಇಷ್ಟವಾಯಿತು. ಮೊದಲ ಬಾರಿಗೆ ಆಗಿರುವುದರಿಂದ ತುಂಬಾ ಹೊಸದಾಗಿ ವಿಚಿತ್ರವಾಗಿತ್ತು. ಹಸಿರಾದ ಹೊಲಗಳು, ಗಮ್ಮನೆಯ ಮಣ್ಣಿನ ವಾಸನೆ, ದೂರದಲ್ಲಿ ಹಕ್ಕಿಗಳ ಕಿಲಕಿಲ ಗಾವುಗಳು, ಅವುಗಳ ಮಧ್ಯೆ ಎತ್ತುಗಳ ಬಂಡಿಯ ಪ್ರಯಾಣ.
ಅವಳಿಗಾಗಲೇ ಇದ್ದ ಆನಂದವನ್ನು ಮತ್ತಷ್ಟು ಹೆಚ್ಚಿಸಿದವು. ಹಾಗೆ ಇಬ್ಬರು ಎರಡು ಬೇರೆ ಬೇರೆ ಆನಂದಗಳೊಂದಿಗೆ ಮನೆಗೆ ತಲುಪಿದರು. ಇಳಿಯುವಾಗಲೂ ಸೂರಜ್ ಹೆಗಲ ಮೇಲೆ ಕೈ ಇಟ್ಟು ಇಳಿದಳು. ಸೂರಜ್ ಮನಸ್ಸು ಖುಷಿಯಾಯಿತು. ಕರುಣಿ ಒಳಗಡೆ ಹೋದ್ರೆ ಸೂರಜ್ ಮಾತ್ರ ಹಾಗೆಯೇ ನಿಂತು ಬಿಟ್ಟನು. ಸ್ವಲ್ಪ ಸಮಯದ ನಂತರ ತಿಳಿ ದಾರಿಗೆ ಬಂದು ಎತ್ತುಗಳಿಗೆ ಮೇವು ಹಾಕಿ ಗಂಗಾ ಜೊತೆ ಅಂದು ನಡೆದ ಕಥೆಗಳನ್ನು ಹೇಳಿ ಹಾಗೆಯೇ ಬಾವಿಯ ಹತ್ತಿರ ಸ್ನಾನ ಮಾಡಿ ಮನೆಗೆ ಬಂದನು. ಹಾಲ್ನಲ್ಲಿ ಅಜ್ಜಿ ಬೀಸುವ ಕಲ್ಲಿನ ಕೆಳಗೆ ಏನೋ ಅರಿಯುತ್ತಾ ಕಾಣಿಸಿದಳು. ಏನಿರಬಹುದು ಎಂದು ಅವಳ ಹತ್ತಿರ ಹೋದನು. ಏನಜ್ಜಿ ಅರಿಯುತ್ತಿದ್ದೀಯಾ ಎಂದು ಕೇಳಿದನು. ಗೋರಂಟಿ ಕಂದ. ಹೌದಾ, ಏನಾದರೂ ಹಬ್ಬ ಇದೆಯಾ ಅಜ್ಜಿ? ಹೆಣ್ಣು ಮಕ್ಕಳು ಗೋರಂಟಿ ಇಟ್ಟುಕೊಳ್ಳಲು ಹಬ್ಬವೇ ಬೇಕಾ? ಏನ್ ಕಂದ? ನಮ್ಮ ಮನಸ್ಸುಗಳಿಗೆ ಗೋರಂಟಿ ತುಂಬಾ ಹತ್ತಿರದ ಸ್ನೇಹಿತ. ತುಂಬಾ ಜನರ ಜೀವನದಲ್ಲಿ ಅದರೊಂದಿಗೆ ಕೆಲವು ನೆನಪುಗಳಾದರೂ ಹಣಿದುಕೊಂಡಿರುತ್ತದೆ. ನಿಜ ಅಜ್ಜಿ, ನನ್ಗೆ ಇನ್ನೂ ನೆನಪಿದೆ. ಅಮ್ಮ ಗೋರಂಟಿ ನೋಡಿದ ಪ್ರತಿ ಬಾರಿ ಸಣ್ಣ ಮಗುವಿನಂತೆ ಬದಲಾಗ್ತಿದ್ಲು. ಚಿಕ್ಕವರಿದ್ದಾಗ ಗೋರಂಟಿ ಅರೆದ ದಿನ ಬೇಗ ಬೇಗನೆ ತಿಂದೇ ಬಿಡ್ತಿದ್ದೆವು. ಯಾವಾಗ ರಾತ್ರಿ ಆಗುತ್ತದೋ ಎಂದು ಕಾಯುತ್ತಿದ್ದೆವು. ನಂತರ ಮೇಡಿನ ಮೇಲೆ ಹರಟೆ ಹೊಡೆಯುತ್ತಾ ಗೋರಂಟಿ ಹಚ್ಚಿಸಿಕೊಳ್ಳುವುದು, ಕೆಂಪಗೆ ಹಣ್ಣಗಾಗಲೆಂದು ಸಕ್ಕರೆ ನೀರು ಚಿಮುಕಿಸುವುದು, ಕೆಲವು ಬಾರಿ ಅದು ನಮಗೆ ಅಂಟಿಕೊಳ್ಳದಿರಲು ಕವರ್ಗಳನ್ನ ಕಟ್ಟಿಕೊಂಡು ಮಲಗುತ್ತಿದ್ದೆವು. ಬೆಳಿಗ್ಗೆ ಹೇಳುತ್ತಲೇ ನನ್ನದು ಕೆಂಪಗಾಗಿದೆ ಎಂದರೆ ನನ್ನದು ಅಂತ ಗೆಳೆಯರೊಂದಿಗೆ ಜಗಳವಾಡುತ್ತಿದ್ದೆವು. ಆ ಕೆಂಪು ಮತ್ತಷ್ಟು ಹೆಚ್ಚಾಗಲು ಕೊಬ್ಬರಿ ಎಣ್ಣೆ ಕೂಡ ಹಚ್ಚಿಕೊಳ್ಳುತ್ತಿದ್ದೆವು. ಆ ದಿನಗಳೆಲ್ಲ ನೆನಪಿವೆ. ಹೌದಾ ಕಂದ? ಒಂದು ಸಲ ನೀನು ಗೋರಂಟಿ ಇಟ್ಟುಕೊಂಡ ಕೈಯನ್ನ ಮೂಗಿಗೆ ತಾಗಿಸಿಕೊಂಡು ಮಲಗಿದ್ದೆ. ಮರುದಿನ ನಿನ್ನ ಮೂಗು ಕೆಂಪಗಾಗಿದೆ ಎಂದು ಅತ್ತಿದ್ದೆ. ನಿನ್ನ ಅಳು ನಿಲ್ಲಿಸಲು ನನ್ನ ಮೂಗಿನ ಮೇಲೆ ಟೊಮೊಟೊ ಇಟ್ಟುಕೊಂಡು ನನ್ನದು ಕೂಡ ಕೆಂಪಗಾಗಿದೆ ನೋಡು ಅಂತ ನಿನಗೆ ಸಮಾಧಾನ ಮಾಡಿದ್ದೆ ಅಲ್ವಾ? ಆ ನೆನಪುಗಳೆಲ್ಲ ಮರುಕಳಿಸಿದ್ದರಿಂದ ಸೂರಜ್ ಪ್ರೀತಿಯಿಂದ ಅಜ್ಜಿಯನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟನು. ನಂತರ ಅವರು ಹರಟೆ ಹೊಡೆಯುತ್ತಾ ಕುಳಿತರು. ಊಟದ ನಂತರ ಕೊಂಚ ಕೆಲಸವಿದ್ದರಿಂದ ಸೂರಜ್ ಹೊರಗೆ ಹೋದನು. ತಿರುಗಿ ಬರುವಷ್ಟರಲ್ಲಿ ಕರುಣಿ ಬೆಡ್ ಮೇಲೆ ಮಲಗಿದ್ದಳು. ತನ್ನ ಕೈಗೆ ಗೋರಂಟಿ ಇಟ್ಟುಕೊಂಡಿದ್ದಳು. ಅವಳನ್ನು ಹಾಗೆ ನೋಡುತ್ತಿದ್ದರೆ ತುಂಬಾ ಮುದ್ದಾಗಿ ಅನ್ನಿಸಿತ್ತು. ಅವಳ ಅರಿಕಾಲಿನ ಕಡೆ ನೋಡಿದನು. ಖಾಲಿಯಾಗಿ ಕಾಣಿಸಿತು. ಅರಿಕಾಲಿನಲ್ಲಿ ಗೋರಂಟಿ ಇಟ್ಟುಕೊಂಡರೆ ದೇಹದಲ್ಲಿನ ಶಾಖ ಕಡಿಮೆಯಾಗಿ ತಂಪಾಗಿರುತ್ತದೆ ಎಂದು ಅಜ್ಜಿ ಹೇಳುತ್ತಿದ್ದಳು. ಕರುಣಿಗೆ ಆ ವಿಷಯ ತಿಳಿಯದೇನೋ ಅನ್ನಿಸಿತು. ಸರಿ ಎಂದು ಮೆಲ್ಲಗೆ ಹೊರಗೆ ಬಂದನು. ಅಷ್ಟರಲ್ಲೇ ಎಲ್ಲರೂ ಅವರವರ ಕೋಣೆಯಲ್ಲಿ ಮಲಗಿದ್ದರು. ಹಾಲ್ನಲ್ಲಿ ಅಜ್ಜಿ ಕೂಡ ಮಲಗಿದ್ದಳು. ಸೂರಜ್ ಮೆಲ್ಲಗೆ ಅಡುಗೆ ಮನೆಗೆ ಬಂದನು. ಅಲ್ಲಿ ಕೆಂಪು ಬಣ್ಣದ ಡಬ್ಬ ಕಾಣಿಸಿತು. ಅದು ಗೋರಂಟಿ ಏನೋ ಇರ್ಬೇಕು ಅನ್ನಿಸಿ ಅದನ್ನ ತೆಗೆದುಕೊಂಡು ಸದ್ದಾದರೆ ಎಲ್ಲಿ ಸಿಕ್ಕಿ ಬೀಳ್ತೇನೋ ಅಂದುಕೊಳ್ಳುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ತನ್ನ ಕೋಣೆಯ ಕಡೆಗೆ ನಡೆದನು. ಲೇ ಮೊಮ್ಮಗನೇ, ಅದು ಗೋರಂಟಿ ಅಲ್ಲ ಕಣೋ, ಪುಂಡೆ ಪಲ್ಲೆ ಉಪ್ಪಿನಕಾಯಿ ಡಬ್ಬ. ಗೋರಂಟಿ ಫ್ರಿಜ್ನಲ್ಲಿರುವ ಡಬ್ಬದಲ್ಲಿದೆ ನೋಡು ಎಂದು ಅಜ್ಜಿ ನಗುತ್ತಾ ಹೇಳಿದಳು. ಸಿಕ್ಕಿ ಬಿದ್ದೇನಲ್ಲ ಎಂದು ಸೂರಜ್ ನಾಲಿಗೆ ಕಚ್ಚಿಕೊಂಡು ಫ್ರಿಡ್ಜ್ನಲ್ಲಿದ್ದ ಡಬ್ಬವನ್ನ ತೆಗೆದುಕೊಂಡು ಓಡುತ್ತಾ ತನ್ನ ಕೋಣೆಗೆ ಹೋದನು. ಇವನಿಗೆ ಎಲ್ಲವೂ ಅವನ ತಾತನ ಹೋಲಿಕೆಯೇ ಬಂದಿದೆ ಎಂದು ಅಜ್ಜಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ನಗುತ್ತಾ ಮಲಗಿದಳು. ಸೂರಜ್ ಕರುಣಿಯ ಹತ್ತಿರ ಬಂದನು. ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ. ಮೆಲ್ಲಗೆ ಗೋರಂಟಿಯನ್ನ ತನ್ನ ಕೈಗೆ ತೆಗೆದುಕೊಂಡು ಕರುಣಿಯ ಅರಿಕಾಲಿನಲ್ಲಿ ಚಂದ್ರಾಕೃತಿಯಂತೆ ಇಟ್ಟನು. ಕರುಣಿ ಇನ್ನು ಮಲಗಿಯೇ ಇದ್ದಾಳೆ. ಅವಳನ್ನು ಹಾಗೆ ನೋಡುತ್ತಿದ್ದರೆ ಸೂರಜ್ ಮನಸ್ಸಿನಲ್ಲಿ ತುಂಟ ಆಲೋಚನೆಗಳು ಎದ್ದಾದವು. ಸರಿಯಾಗಿ ಆಗಲೇ ಗಾಳಿಗೆ ಕರುಣಿಯ ಸೆರಗು ಕೂಡ ಪಕ್ಕಕ್ಕೆ ಸರಿಯಿತು. ಸೂರಜ್ ಮನದಲ್ಲಿ ಸಿಹಿಯಾದ ತಲ್ಲಣ ಉಂಟಾಯಿತು. ಏನೇನೋ ಆಸೆಗಳು ಮುಂದಕ್ಕೆ ಹೆಜ್ಜೆ ಇಡಲು ಹಠ ಹಿಡಿದವು. ಮೈಯೆಲ್ಲ ಬೆವತು ಹೋಯಿತು. ಕೈಗಳು ಕೂಡ ನಡುಗುತ್ತಿದ್ದವು. ಅವುಗಳನ್ನ ತುಂಬಾ ಬಲವಂತವಾಗಿ ತಡೆದುಕೊಳ್ಳುತ್ತಾ ಕರುಣಿಯ ಸೆರಗನ್ನ ಸರಿಪಡಿಸಿ ಇತ್ತ ತಿರುಗಿ ಮಲಗಿಕೊಂಡನು. ಆ ಕ್ಷಣ ಸೂರಜ್ ಮನದಲ್ಲಿ ಬಯಕೆಗಳು ಅಲೆಗಳಂತೆ ಹೆಗರಿ ಹೆಗರಿ ಬೀಳುತ್ತಿದ್ದರು. ತಾನು ಮಾತ್ರ ಸಾಗರದಂತೆ ಶಾಂತವಾಗಿ ನಿಷ್ಕಲ್ಮಶವಾಗಿ ಉಳಿದು ಬಿಟ್ಟನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.